ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ. ಯಾಕೆ ಅಂತ ಹೇಳಿದ್ರೆ ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ಪ್ರಸಾದದ ರೂಪದಲ್ಲಿ ಅಲ್ಲಿ ಲಡ್ಡುವನ್ನ ಕೊಡಲಾಗುತ್ತೆ. ಆ ಲಡ್ಡುವನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಜೊತೆಗೆ ಆ ಲಡ್ಡುವಿನ ಬಗ್ಗೆನೇ ಅನುಮಾನ ವ್ಯಕ್ತವಾಗಿದೆ. ಅಂದ್ರೆ ಲಡ್ಡುವನ್ನ ಮಾಡುವಂತ ಸಂದರ್ಭದಲ್ಲಿ ಕಲಬೆರಕೆ ಆಗುತ್ತೆ ಅಂತ ಹೇಳಿ ಸ್ವತಃ ಹಾಲಿ ಮುಖ್ಯಮಂತ್ರಿ, ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳಿಗೆ ಶಾಕಿಂಗ್ ನ್ಯೂಸ್. ತಿರುಪತಿ ತಿರುಮಲ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ. ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಲಡ್ಡುಗೆ ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿಕೊಳ್ತಾರಂತೆ. ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಆರೋಪವನ್ನ ಮಾಡಿದ್ದಾರೆ. ಹಿಂದಿನ ಜಗನ್ ಸರ್ಕಾರದಲ್ಲಿ ನಡೆದಿರುವಂತಹ ಕ್ರಮ ಇದು. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಸೇರಿಸಲಾಗ್ತಾ ಇತ್ತು. ಲಡ್ಡುನಲ್ಲಿ ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿಕೊಳ್ತಾ ಇದ್ರು. ಆದ್ರೆ ನಾವು ಲಡ್ಡುಗೆ ಶುದ್ಧ ತುಪ್ಪ ಬಳಕೆ ಮಾಡ್ತಾ ಇದ್ದೇವೆ. ದೇಗುಲದಲ್ಲಿ ಎಲ್ಲವನ್ನು ಶುಚಿಗೊಳಿಸಲಾಗಿದ್ದು ಗುಣಮಟ್ಟ ಸುಧಾರಿಸಿದೆ ಅಂತ ಚಂದ್ರಬಾಬು ನಾಯ್ಡು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಜಗನ್ ಮೋಹನ್ ರೆಡ್ಡಿ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕೋಟ್ಯಾಂತರ ಭಕ್ತಾದಿಗಳು ತಿರುಪತಿಗೆ ಹೋಗ್ತಾರೆ, ತಿರುಮಲನ ದರ್ಶನವನ್ನ ಪಡಿತಾರೆ. ಇಂಥ ಒಂದು ಪ್ರಸಿದ್ಧ ತಾಣ, ಒಂದು ಕ್ಷೇತ್ರ, ಅಲ್ಲಿ ಲಡ್ಡುವನ್ನ ಕೊಡ್ತಾರೆ ಭಕ್ತಾದಿಗಳಿಗೆ. ಆದರೆ ಆ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿಕೊಳ್ತಾರೆ, ಬಳಸ್ತಾರೆ ಅನ್ನೋ ಆರೋಪ ಈಗ ಅದು ಹಾಲಿ ಮುಖ್ಯಮಂತ್ರಿಯೊಬ್ಬರು ಮಾಡಿರುವಂಥ ಆರೋಪ. ಇದು ನಿಜಕ್ಕೂ ಇದು ಭಕ್ತಾದಿಗಳಿಗೆ ಶಾಕಿಂಗ್ ಸುದ್ದಿ. ತಿರುಪತಿ ಲಡ್ಡುಗೆ ಎಷ್ಟು ಬೇಡಿಕೆ ಇದೆ ಅನ್ನೋದು ಇಡೀ ಜಗತ್ತಿನ ಜನರಿಗೆ ಗೊತ್ತು. ಅಂಥ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಆಗುತ್ತೆ, ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾರೆ ಅಂತ ಅಂದರೆ ಏನರ್ಥ? ಅದು ಈಗ ಬಳಸ್ತಾ ಇರೋದಲ್ಲ, ಈ ಹಿಂದಿನ ಜಗನ್ ಮೋಹನ್ ರೆಡ್ಡಿ ಅವರ ಸರ್ಕಾರದಲ್ಲಿ ನಡೆದಿರುವಂಥ ಅಕ್ರಮ ಇದು. ಜಗನ್ ಮೋಹನ್ ರೆಡ್ಡಿ ಅವರ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ರು ಲಡ್ಡುವಿನಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪವನ್ನ ಹಾಲಿ ಮುಖ್ಯಮಂತ್ರಿ ನಾಯ್ಡು ಅವರು ಮಾಡಿದ್ದಾರೆ. ಹಾಗಾಗಿನೇ ಜಗನ್ ಮೋಹನ್ ರೆಡ್ಡಿ ಅವರು ಇದರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋ ಕುತೂಹಲ ಇದೆ. ಜೊತೆಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇಗುಲದಲ್ಲಿ ಎಲ್ಲವನ್ನೂ ಕೂಡ ಶುಚಿಗೊಳಿಸಲಾಗಿದೆ, ಯಾರೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಜೊತೆಗೆ గుణಮಟ್ಟವನ್ನ ನಾವು సుధాರಿಸಿದ್ದೇವೆ ಅಂತ ಕೂಡ ఈ సందర్భದಲ್ಲಿ ಹೇಳಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం, నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ప్రపంచం అంతా మన దగ్గరికి వచ్చే పరిస్థితికి వచ్చారు. అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరిపైన ఉంది.
ఇది కూడా చేస్తామని చెప్పి కూడా నేను మీకు తెలియజేస్తున్నా.